ಸರ್ ನಮ್ಮ ಹೆಸರು ಬಾಬು ಡಿ ನಾಗೇನಹಳ್ಳಿ, ಬಳ್ಳಾರಿ ತಾಲೂಕು ಮುಖ ಹೋಬಳಿ ಡಿ ನಾಗೇನಹಳ್ಳಿ ಗ್ರಾಮ. ತಮ್ಮಂದ್ರೆ ತಾವು ಅಪ್ಪಟ ನಾಗೇಂದ್ರ ಅವರ ಅಭಿಮಾನಿ. ಮುಂದಿನ ಚುನಾವಣೆ ಬರ್ತಾ ಇದೆ, ಜೆಪಿ ಇದು. ಸರ್ ಸನ್ಮಾನ್ಯ ಸಚಿವರು, ಮಾಜಿ ಸಚಿವರು, ಹಾಲಿ ಶಾಸಕರು ಬಿ ನಾಗೇಂದ್ರ ಅಣ್ಣವರು, ಅವರು ನಮಗೆ ಒಂದು ಫ್ಯಾಮಿಲಿ ಇದ್ದಂಗೆ, ನಮ್ಮ ಬ್ರದರ್ ಇದ್ದಂಗೆ. ಅವ್ರ ಗಡಿಯಲ್ಲೇ ನಾವು ಬೆಳೆದಂತ ವ್ಯಕ್ತಿಗಳು ನಾವು. ಈಗ ಅವ್ರು ನಮಗೆ ಗಾಡ್ ಫಾದರ್. ನಾವು ಅವ್ರು ಹೇಳ್ಕೊಟ್ಟಂತ ಕೆಲಸಗಳು ನಾವು ಮಾಡ್ಕೊಂತ ಸಮಾಜ ಸೇವೆ ಅವ್ರು ಇದರಲ್ಲೇ ಬೆಳೆದಿದ್ವಿ. ಸಮಾಜ ಸೇವೆ ಅಲ್ಪ ಸ್ವಲ್ಪ ಮಾಡ್ತಾ ಇದ್ವಿ. ಮುಂದಿನ ಚುನಾವಣೆಗೆ ನೀವು ಏನನ್ನು ಸ್ಪರ್ಧೆ ಮಾಡ್ತೀರಿ ಅಂತೇಳಿ ಗುಸು ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಇಲ್ಲ ಸರ್, ನಾವು ಮಾಡ್ತು ಅಂತಲ್ಲ, ನಮ್ಮ ಜನಗಳೇ ಗುರ್ಸಿ ಜೆಡ್ ಬಿ ಮೆಂಬರ್ ಕೆಟಗಿರಿ ಬಂದ್ರೆ ನಿಂತ್ಕೊಂತಾರೆ. ನಾವು ಎಸ್ ಸಿ ಕೆಟಗಿರಿ ಬಂದ್ರೆ ನಿಂತ್ಕೊಂತೀವಿ ಅಂತ ಕೇಳ್ತದಾರ. ನಾವು ಹಂಗೆ ನಮ್ಮ ಸಮಾಜ ನಾವು ಅಲ್ಪ ಸ್ವಲ್ಪ ನಮ್ಮ ವೈಯಕ್ತಿಕ ಸಮಾಜ ಸೇವೆ ಮಾಡಿವಿ. ಪ್ರತಿಯೊಂದು ನಿಗಮದಿಂದ ಲೋನ್ಸ್ ಇದಾವ. ನಮ್ಮ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಭವ್ಯ ಅಭಿವೃದ್ಧಿ ನಿಗಮ, ಮತ್ತೆ ಇನ್ನು ನಮ್ಮ ಜಿಲ್ಲಾ ಕೈಗಾರಿಕೆ ಕೇಂದ್ರ, DIC ಜಿಲ್ಲಾ ಕೈಗಾರಿಕೆ ಕೇಂದ್ರ, ಮತ್ತು ಇನ್ನು ಒಂದು ಇದರಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಉದ್ಯೋಗಿನಿ ಲೋನ್ ಇದಾವ. ಮತ್ತು ಇನ್ನೂ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ಕೊಂಬಕ್ಕೆ ಸಬ್ಸಿಡಿ ಲೋನ್ಸ್ ಇದಾವ. ಈಗ ಅವು ಸರ್ಕಾರ ಮಟ್ಟದಲ್ಲಿ ಅವೆಲ್ಲ ಇದಾವ. ಅವ್ರಿಗೆ ಮಹಿಳೆಯರಿಗೆ ಜಾಗೃತಿ ಮೂಡಿಸೋದು ಇನ್ನು ಅಲ್ಪ ಸ್ವಲ್ಪ ನಾವು ಮಾಡಿವಿ. ನಾವೇನು ಹೇಳ್ಕೊಬೇಕು ಹೋಗಲ್ಲ, ಅಲ್ಪ ಸ್ವಲ್ಪ ಮಾಡಿವಿ. ಇನ್ನು ಈ ಬಿಸಿಲದಾಗ ಏನು ಕೆಲಸ ಮಾಡ್ತಾರಲ್ಲ ಅವರು, ಅದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿಸಿ ಅವರಿಗೆ ಏನೋ ಬಟ್ಟೆ ರೆಡಿಮೇಡ್ ಗಾರ್ಮೆಂಟ್ಸು, ಮೇಣದ ಬತ್ತಿ, ಮುನ್ಸಿಪಾಲ್ಟಿ ಬಳ್ಳಾರಿಯಲ್ಲಿ ಮಾಮೂಲು ಪ್ಲಾಸ್ಟಿಕ್ ಕವರ್ ಮುಕ್ತ ಅಂತ ಹೇಳ್ತಿದಾರ. ಅಲ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲ. ಇವ್ರು ಪೇಪರ್ ಬ್ಯಾಗ್ ಮಾಡಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅವ್ರಿಗೆಲ್ಲ ಕೆಲಸ ಕೊಟ್ಟಂಗೆ ಆಗುತ್ತಲ್ಲ. ನನ್ನ ಮೇನ್ ಉದ್ದೇಶ ಮಹಿಳೆಯರಿಗೋಸ್ಕರ ನಂದು ಅವಕಾಶಕ್ಕೆ ಅಂತ ನಾವು ಅದೇ ಹೇಳಿದ್ನಲ್ಲ, ನಮ್ಮ ನಾಗೇಂದ್ರ ಅಣ್ಣ ನಮ್ಗೆ ಗಾಡ್ಪೋದಾರ, ಅವ್ರನ್ನ ನಾವು ಕೇಳ್ತೀವಿ. ಅಣ್ಣ ಹಂಗೆ ಏನಿದ್ರೆ ಅವಕಾಶ ಇದ್ರೆ ನಮಗೆ ಕೊಟ್ಟರೆ ಓಕೆ ಸರ್. ನಾವು ಕಾರ್ಯಕರ್ತರು, ನಾವು ಅಣ್ಣನ ಇದರಲ್ಲೇ ಕೆಲಸ ಮಾಡ್ತೀವಿ. ನಾವು ಅಣ್ಣ ಈಗಲೇ 2001ರಿಂದ ML ಆದಾಗ್ಲಿಂದ ಕೂಡ್ಲಿಗೆ ML ಆದಾಗ್ಲಿಂದ ಅಣ್ಣನ ತಗಲೇ ಇದೀವಿ ನಾವು. ಇಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಾಗ 10 ವರ್ಷ ಆಯ್ತು, ಇವಾಗ 8 ವರ್ಷ ಆಯ್ತು. ಈಗ ಈ ಕಡೆ ಬಂದು ಇವಾಗ ಅಣ್ಣನ ಇದರಲ್ಲೇ ನಾವು ಇದೀವಿ. ಅವ್ರು ಏನೋ ಪಕ್ಷಕ್ಕೆ ಕೊಟ್ಟರೆ, ಅವಕಾಶ ಮಾಡಿಕೊಟ್ರೆ ನಾನು ಅವ್ರಾಗ ಹೇಳಿದ್ರೆ ನಾವು ಮಾಡ್ತೀವಿ ಸರ್, ನಿಂತ್ಕೊಳ್ತೀವಿ. ಪ್ರತಿಯೊಂದು ಜಿಲ್ಲಾ ಕೈಗಾರಿಕೆ ಕೇಂದ್ರದಾಗ PMEGP, KYC, DIC, KYB 3 ಸ್ಕೀಮ್ಗಳಿದಾವೆ. ಈ ಜಿಲ್ಲಾಧಿಕಾರಿಗಳು ಮತ್ತು CEO-ಗಳು, LDM ಮೂವರ ಸಮ್ಮುಖದಲ್ಲಿ ಪ್ರತಿ ತಿಂಗಳು CEO, DC ಸಾಹೇಬರು, LDM ಮೀಟಿಂಗ್ ಕರ್ತಾರೆ, ಬ್ಯಾಂಕರ್ಸ್ ಮೀಟಿಂಗು. ಅದು ಪ್ರತಿಯೊಂದು ಬ್ಯಾಂಕಿಗೆ 3, 4, 5 ಟಾರ್ಗೆಟ್ ಇರ್ತಾವೆ. DIC-ಆಗ ಪ್ರತಿಯೊಂದು ನಿಗಮದ ಕೂಡ ಲೋನ್ಗಳು ಕೂಡ. ಇವತ್ತು ಪಶುಸಂಗೋಪನೆ ಇಲಾಖೆ ಆಗಿರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಭವ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು, ನಮ್ಮ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಉದ್ಯಮಶೀಲತಾ ಸ್ಕೀಮ್ಗಳು. ಈಗ ಪ್ರತಿಯೊಂದು ನಾವು ಬೆಂಗಳೂರಿನಿಂದ ಅಲ್ಲಿಂದ ML ಆಯ್ಕೆ ಕಮಿಟಿ ಸ್ಕೀಮ್ಗಳು ತಗೊಂಬಂದ್ರೆ ಬ್ಯಾಂಕ್ನಾಗ ಲೋನ್ ಕೊಡ್ತಾ ಇಲ್ಲ. ಮೇನ್ ಈಗ ಟಾರ್ಗೆಟ್ ಇರ್ತಾವ, ಆ ಟಾರ್ಗೆಟ್ ರೀಚ್ ಮಾಡಲ್ಲ. ಈಗ ಇವರು ಕೂಡ ನಮ್ಮ CEO-ಗಳು, ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಈ ಬ್ಯಾಂಕರ್ಸ್ ಮೀಟಿಂಗ್ ಕರೆದಾಗ ಅವ್ರಿಗೆ ಹೇಳಬೇಕು. ಮೇನ್ ಇಂಪಾರ್ಟೆಂಟ್ ನಮ್ಮ SC/STಗಳು, ದಲಿತರಿಗೆ ಲೋನೇ ಕೊಡ್ತಾ ಇಲ್ಲ ಸರ್. ಜಾಗೃತಿ ಮೂಡಿಸ್ಲೇಬೇಕು. ಮತ್ತೆ ಈಗ ನಾವು ಬ್ಯಾಂಕ್ನಾಗ ಮ್ಯಾನೇಜರ್ದಾಗ ಹೋದ್ರೆ ಇಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ಕೊಡಲ್ಲ ಹಂಗೆ ಅಂತ ಹೇಳ್ತಾರೆ. ಯಾರು ಅವ್ರಿಗೆ ಬೇಕಿದ್ದವರಿಗೆ ಮೇಲೆ ಇದ್ದವರಿಗೆ ಕೊಡ್ತಾರ. ನಾವು ಬಡವರಿಗೆ ಏನು ಅವು ಮುಟ್ತಾ ಇಲ್ಲ. ಅವು ಏನು ಆ ಸ್ಕೀಮು ಸುಮ್ಮನೆ ಸಬ್ಸಿಡಿ ವಾಪಸ್ ಹೋಗುತ್ತೆ. ಆಗ ಒಬ್ರಿಬ್ಬರಿಗೆ ಹೆಲ್ಪ್ ಮಾಡಿರೋದು, ಸಮಾಜ ಸೇವೆ ಲೋನಿಗೆ ನಾವು ಇಸ್ಕೊಟ್ಟಿರೋದು. ಪ್ರತಿಯೊಂದು ಸ್ಕೀಮ್ಗಳದಾವೆ. ಇನ್ನು ಮಹಿಳೆಯರಿಗೆ ಮೇನ್ ಇಂಪಾರ್ಟೆಂಟ್, ಮಹಿಳೆಯರಿಗೆ ತಲುಪಿಲ್ಲ. ಇನ್ನು ಸ್ತ್ರೀ ಶಕ್ತಿ ಗುಂಪುಗಳಿಗೆ 5 ಲಕ್ಷ ಲೋನ್ ಇದ್ರೆ 2.5 ಲಕ್ಷ ಸಬ್ಸಿಡಿ, 2.5 ಲಕ್ಷ ಲೋನ್ ಇದಾವೆ. ಇವಾಗ ಉದ್ಯಮಿದಾರರಿಗೆ, ಹೆಣ್ಮಕ್ಳು ಏನೋ ಒಂದು ಕೈಗಾರಿಕೆ, ಮೇಣದ ಬತ್ತಿ, ಬಟ್ಟೆ, ರೆಡಿಮೇಡ್ ಗಾರ್ಮೆಂಟ್ಸು, ಮತ್ತು ಪೇಪರ್ ಬ್ಯಾಗ್ ಮಾಡೋಕೆ, ಪತ್ರಾಳಿ ಮಾಡೋಕೆ, ಕೈಗಾರಿಕೆ ಮಾಡೋಕೆ ಅವ್ರಿಗೆ ಜಗ್ಗಿಯಾದ ಅವಕಾಶಗಳು. ಅವ್ರಿಗೆ ಬ್ಯಾಂಕ್ನಾಗ ಇಲ್ಲಿ ಮಾಮೂಲು ಜಿಲ್ಲಾ ಕೈಗಾರಿಕೆ ಪ್ರತಿಯೊಂದು ನಿಗಮದಿಂದ ಟಾರ್ಗೆಟ್ ಇರೋ ಬ್ಯಾಂಕ್ನಾಗ ಲೋನ್ ಕೊಡ್ತಾ ಇಲ್ಲ. ಈಗ ಅದಕ್ಕೆಲ್ಲ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಗುತ್ತೆ. ಬ್ಯಾಂಕ್ಗಳಾಗ ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ. ಒಂದು ಬ್ಯಾಂಕಿಗೆ 5-6 ಟಾರ್ಗೆಟ್ ಇರ್ತಾವೆ. ಅವರು ಇತ್ತೀಚಿನ ಟಾರ್ಗೆಟೇ ಇಲ್ಲ. ಎಷ್ಟು ಅರ್ಜಿ ಹಾಕಿರ್ತೋ ಅಷ್ಟು ಲೋನ್ ಕೊಡೋಕಂಬಂಗೆ RBI ಗೈಡ್ಲೈನ್ಸ್. ಆದ್ರೂ ಕೂಡ ಕೊಡ್ತಾ ಇಲ್ಲ ಮ್ಯಾನೇಜರ್ಗಳು. ಅವ್ರಿಗೆ ಬೇಕಿದ್ದಾರೆ ಕೊಟ್ಟು ಅಂತಾರೆ, ನಾವು ಮ್ಯಾಕ್ ಕಳಿಸ್ತು ಹೋಗ್ರು ಅಂತಾರೆ. ಸುಮ್ಮನೆ ಜನಗಳು, ನಿರುದ್ಯೋಗಿಗಳು ಬಂದು ಜಿಲ್ಲಾ ಸೆಂಟ್ರಲ್ ಸ್ಕೀಮ್ ಅದು PMEGP ಸುಮ್ಮನೆ 5,000 10,000 ಹಾಗೆ ಮಾಡ್ಕೊಂಡು ಅಲ್ಲಿ ಮಧ್ಯವರ್ತಿಗಳಿಗೆ ದುಡ್ಡು ಕಳ್ಕೊಂಡು ಹೋಗ್ತಾರೆ. ಈಗ ಆ ಸ್ಕೀಮ್ಗಳು ಅಪೋಟ್ ಒಂದು ರೀಚ್ ಮಾಡಿಲ್ಲ ಬ್ಯಾಂಕ್ನಾಗ ಲೋನ್ಗಳು. ಪೊಲಿಟಿಕಲ್ ಎಂಟ್ರಿ ಆಗಿಬಿಟ್ಟಿದೆ ನಮ್ದು. ನಾವು ಸಂಘದಿಂದ ನಾವೇನು ಬಂದಿಲ್ಲ. ನಾವು ಡೈರೆಕ್ಟ್ ಅದೇ ಹೇಳಿದ್ನಲ್ಲ, ನಮ್ಮ ನಾಗೇಂದ್ರ ಅಣ್ಣ ನಮ್ಗೆ ಗಾಡ್ ಫಾದರ್. ನಾವು 2001ರಿಂದ ಅಣ್ಣನ ತಗೋದೀವಿ. ಅವ್ರು ಬಂದಲ್ಲಿಂದ ನಾವು ಡೈರೆಕ್ಟ್ ರಾಜಕೀಯ ಎಂಟ್ರಿ. ನಾವು ಇವಾಗ ಅವಕಾಶ 25 ವರ್ಷದಿಂದ ಅಣ್ಣನ ಥರ ಅದೀವಲ್ಲ. ಈಗ ಏನು ಅವಕಾಶ ಬಂದರೆ ಯಾವನ್ನ ನಮ್ಮ ಕೆಟಗಿರಿಗಳು, ಇವಾಗ ಒಳ ಮೀಸಲಾತಿ ಆಗುತ್ತಾ ನಮ್ದು, ಹಂಗೆ ಕೆಟಗಿರಿ ಬಂದರೆ ಆದ್ರೆ ನಮ್ಮ ಒಳ ಮೀಸಲಾತಿ ಆದ್ರೆ ನಮ್ಗೆ ಏನ್ ಕೆಟಗರಿ ಬಂದ್ರೆ ಸರ್ವಸಿದ್ಧತೆ ಅಂದ್ರೆ ಮತ್ತೆ ಇನ್ನು ವಯಸ್ಸಾದಲ್ಲ. ನಮ್ದು ಕೂಡ 45 44 ಅದ ವಯಸ್ಸು. 25 ವರ್ಷದಿಂದ ಅಣ್ಣನಿಂದ ಇದೀವಿ.
ಈಗ ಏನು ಅವಕಾಶಗಳು ಬಂದ್ರೆ ನಮ್ಗೊಂದು ಆಸೆ ಇರ್ತದಲ್ಲ, ಹೌದಿಲ್ಲ? ಟಿಕೆಟ್ ಕೊಟ್ಟರೆ ಗ್ಯಾರಂಟಿ ನಿದ್ದೆ ಟಿಕೆಟ್ ಅಂದ್ರೆ ನಮ್ಮ ಅಣ್ಣ ನಾಗೇಂದ್ರ ಅಣ್ಣ ಹೆಂಗಂದ್ರೆ ನಮ್ಗೆ ಅಷ್ಟೇ, ನಾಗೇಂದ್ರ ಅಣ್ಣನ ಬಿಟ್ಟು ನಾವಿಲ್ಲ. ಇದು ಸೂರ್ಯ ನ್ಯೂಸ್ ಕನ್ನಡ.